ನಮಸ್ತೆ. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ. ಸೊ ಇನ್ನ ಎಲ್ಲಾರ್ ಮನೇಲೂ ಹಬ್ಬದ ಪ್ರಿಪರೇಷನ್ ಅನ್ನೋದು ಶುರುವಾಗಿರತ್ತೆ ಅಂತ ಹೇಳಿ ಅನ್ಕೋತೀನಿ. ನಮ್ಮನೇಲೂ ಸಹ ಶುರುವಾಗಿದೆ. ಇನ್ನ ಬುಧವಾರನೇ ನಾವು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ವಿ. ಪಾವನಿ ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡ್ಕೊಟ್ರೆ, ನಾನು ದೇವ್ರ ಸಾಮಗ್ರಿಗಳೆಲ್ಲ ಏನಿದೆ ಹಾಗೆ ಹಬ್ಬಕ್ಕೆ ಕೆಲವೊಂದು ಬೆಳ್ಳಿ ಐಟಮ್ಸ್ ಎಲ್ಲ ನಾನೇನ್ ಯೂಸ್ ಮಾಡ್ತೀನಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ. ಎಲ್ಲ ಮಾಡೋ ಅಷ್ಟೊತ್ತಿಗೆ ಸಂಜೆ ಆಗೋಯ್ತು. ಇನ್ನ ಗುರುವಾರ ಬೆಳಿಗ್ಗೆನೆ ಹಬ್ಬಕ್ಕೆ ಹೂ ಬೇಕಲ್ವಾ ಅಂತ ಹೇಳಿ ತರೋದಕ್ಕೆ ಅಂದ್ಬಿಟ್ಟು ಹೋಗಿದ್ವಿ. ನಿಜವಾಗ್ಲೂ ಹೂವಿನ ರೇಟ್ ಕೇಳ್ಬಿಟ್ರೆ ಸುಸ್ತಾಗ್ಬಿಡ್ತೀವಿ, ಅಷ್ಟೊಂದು ಆಗೋಗ್ಬಿಟ್ಟಿದೆ. ಅದ್ರಲ್ಲೂ ಈಗ ಮಳೆ ಬೇರೆ ಇರೋದ್ರಿಂದ ಮಾರ್ಕೆಟ್ ಅಲ್ಲಿ ಕಾಲಿಡಕ್ ಆಗ್ತಿರ್ಲಿಲ್ಲ. ಆದ್ರೂನು ವರ್ಷಕ್ಕೊಂದ್ಸತಿ ಹಬ್ಬ ಬರುತ್ತೆ, ಅದನ್ನ ಮಾಡೋದು ಏನೋ ಒಂಥರ ಉತ್ಸಾಹ ಅಂತಾನೆ ಹೇಳ್ಬೋದು. ಇನ್ನ ನಮ್ಮನೇಲಿ ನಾವು ಯಾವುದೇ ರೀತಿಯ ಡೆಕೋರೇಷನ್ಸ್ ಎಲ್ಲ ಹೊರಗ್ನವ್ರಿಗೆ ಹೇಳ್ಬಿಟ್ಟು ಮಾಡ್ಸೋದು ಆತರ ಎಲ್ಲ ಏನೂ ಇಲ್ಲ. ನಾವೇ ಸಿಂಪಲ್ ಆಗಿ ನಮಗ್ ಬರೋದನ್ನ ನಾವು ಮಾಡ್ಕೊಂತಿರ್ತೀವಿ. ಹಂಗಾಗಿ ಈ ವರ್ಷನೂ ಡೆಕೋರೇಷನ್ಗೆ ಬೇಕಾಗಿರುವಂತ ಎಲ್ಲ ಹೂವನ್ನು ನಾವು ಮಾರ್ಕೆಟ್ ಅಲ್ಲೇ ಹೋಗಿ ತಗೊಂಡ್ ಬರೋದು. ಸೊ ಅಲ್ಲಿಗೆನೆ ಹೋಗಿದ್ವಿ. ನನ್ಗೆ ಬೇಕಾಗಿರುವಂತ ಎಲ್ಲಾ ಹೂವನ್ನು ಸಿಕ್ತು. ಹೂವ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಅದೇ ಆಗ್ಲೇ ಹೇಳ್ದಂಗೆ ಸ್ವಲ್ಪ ಕಾಸ್ಟ್ಲಿ ಆಯ್ತು ಅಂತ ಹೇಳ್ಬೋದು.